ಇಲ್ಲಿನ ಸಿಂಧನಪುರ ಗ್ರಾಮ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆಯ ಪುತ್ರಿಯಾದಂಥ ಸಂಧ್ಯಾರವರು ಮಲೇಷ್ಯಾದಲ್ಲಿ ನಡ್ತಕ್ಕಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಅಂದರೆ ನಮಗೆಲ್ಲ ಅಲ್ಲಿ ಏನು ಮಾತಾಡಬೇಕು ಅಂದ್ಕೊಂಡ್ರೆ ಖುಷಿ ಆಗ್ತಾ ಇದೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಯಾಕೆಂತಂದ್ರೆ ಈ ವ್ಯವಸ್ಥೆ ಹೇಳಿದ್ರು ನಮ್ಮ ಕಾಲೇಜ್ ಸಂದರ್ಭ ವ್ಯವಸ್ಥೆಯಲ್ಲಿ ಅದರಲ್ಲೂ ಬದಲು ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲದಂಥ ದಿನಗಳು ಕೂಡ ನಮ್ಮ ಸಮಾಜದಲ್ಲಿ ಇತ್ತು. ಇವತ್ತು ಇಷ್ಟು ಫ್ರೀಯಾಗಿ ಹೆಣ್ಣು ಮಕ್ಕಳು ಬಂದು ಈ ಥರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ತಾಲೂಕಲ್ಲಿ 3ನೇವರು ಅನ್ನೋದು ಕಾಣುತ್ತೆ. ನಾವು ತುಂಬ ಕಡೆಗೆ ಸನ್ಮಾನ ಮಾಡಿದ್ವಿ. ಅದರಲ್ಲಿ ನಮ್ಮದು ಗಡಿನಾಡು ಸೇನೆ ನಮ್ಮ ರಾಜ್ಯಾಧ್ಯಕ್ಷರು ಮುನೀರ್ ಪಾಸ ಇದ್ದಾರಲ್ಲ, ಈ ಥರದ ಸಾಧನೆಗಳನ್ನ ಗುರುತಿಸಿ ಪೇಪರ್ ಬರೋದೇ ತಡ. ಮೊನ್ನೆ ನಮ್ಮ ಶಾಸಕರಿಗೆ ಸನ್ಮಾನ ಮಾಡಿದಾಗ ಪೇಪರ್ ಬಂದಂಥದ್ದು ನಾವು ಸಂಘಟನೆಯಿಂದ ಯಾಕೆ ಮಾಡಬಾರ್ದು, ಅವ್ರಿಗೆ ನಾವು ಯಾಕೆ ಬೆಂಬಲ ಕೊಡಬಾರ್ದು, ಒಂದು ಸಣ್ಣದೇ ಆಗಲಿ ಅವ್ರಿಗೆ ಒಂದು ಬೆನ್ನು ತಟ್ಟುವ ಕಾರ್ಯನ ನಾವು ಮಾಡೋಣ, ನಮ್ಮ ಕೈಲಾದ ಸಹಾಯ ಮಾಡೋಣ, ಏನಾದರೂ ಅವ್ರ ಫ್ಯಾಮಿಲಿನ ಅವ್ರ ಜೊತೆ ಮಾತಾಡೋಣ, ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋ ರೀತಿಯಲ್ಲಿ ಸಹಕರಿಸೋಣ ಅಂತ ಹೇಳಿ ನಮ್ಮ ಸಂಘದವ್ರ ಜೊತೆಗೆಲ್ಲ ಮಾತಾಡಿ ಅವರು ಮುನೀರ್ ಪಾಸ್ ಅವರು. ನಮಸ್ಕಾರ. ಮೊದಲನೇದಾಗಿ ಗಡಿನಾಡು ರಕ್ಷಣಾ ಸೇನೆ ಅವರು ಬಂದು ಇದನ್ನ ಗುರುತಿಸಿ ಪ್ರೋತ್ಸಾಹ ನೀಡ್ತದಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ಈ ತರ ಪ್ರತಿಭೆಗಳು ಎಲ್ಲ ಊರ್ ಕಡೆನೂ ಎಲ್ಲ ಹಳ್ಳಿಲೂ ಇದ್ದೇ ಇರುತ್ತೆ, ಆದ್ರೆ ಅವ್ರಿಗೆ ಪ್ರೋತ್ಸಾಹ ನೀಡೋರು ಯಾರು ಇರಲ್ಲ. ಈ ತರ ಪ್ರತಿಯೊಬ್ರು ಹೋಗಿ ಪ್ರೋತ್ಸಾಹ ನೀಡಿ, ಮೊದಲನೇದಾಗಿ ಅವ್ರ ಅಪ್ಪ ಅಮ್ಮ ಪ್ರೋತ್ಸಾಹ ನೀಡಿದ್ರೆ ಎಲ್ಲ ಬೆಳಿತಾರೆ, ಎಲ್ಲ ಬೆಳೆದಿದ್ದಾರೆ. ನಾನು ಥ್ಯಾಂಕ್ ಯು ಹೇಳಕ್ ತುಂಬಾ ಜನ ಇದ್ದಾರೆ. ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮ, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಮೊದಲಿಂದನೂ. ನಮ್ಮ ಅಣ್ಣನ ನಾನು ಓದ್ಸಕ್ಕಾಗ್ಲಿ, ಮತ್ತೆ ನಾನು ಎಲ್ಲಿ ಹೋಗ್ತೀನಿ ಅಂದ್ರೆ ಇವಾಗ ಈ ಇಯರೇ ನಾನು 6 ಸ್ಟೇಟ್ಸ್ಗೆ ಹೋಗಿದ್ದು ಬಂದೆ ಇಂಡಿಯಾದಲ್ಲಿ. ಅದಕ್ಕೆ ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡು, ಅದೇ ಸಾಧನೆ ಮಾಡು, ನಾನು ಹಿಂದೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಮತ್ತೆ ಸದಾಮ್ ಅವರು, ನಾವು ಚಿಕ್ಕ ವಯಸ್ಸಿಂದ ತುಂಬಾ ನ್ಯೂಸ್ ಪೇಪರ್ಲೆಲ್ಲ ಕೇಳ್ಕೊಂಡು ಬಂದಿದ್ದೀವಿ, ನೀವು ಎಂತ ಸಾಧನೆ ಮಾಡಿದ್ದಾರೆ ಇವರು, ನಾವು ಆ ಥರ ಅವ್ರ ಥರನೇ ಬೆಳಿಬೇಕು, ಹೆಸರು ಮಾಡಬೇಕು ಅಂತ. ನೀವೇ ನಮ್ಗೆ ಸ್ಫೂರ್ತಿ. ಮತ್ತೆ ಮಣಿಕಂಠ ಅಂತ ಮಡಲಿ ಅವರು ತುಂಬಾ ಯಾರಿಗೂ ಇದು ಗೊತ್ತಿಲ್ಲದೆ ಇದ್ದಾಗ ಇದು ಮುಂದೆ ಹೋಗ್ಬೇಕು, ನಮ್ಮ ಗುಂಡ್ಲುಪೇಟೆ ಅವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ದು. ಅದಕ್ಕೆ ಮಣಿಕಂಠ, ಥ್ಯಾಂಕ್ ಯು ಸೋ ಮಚ್.